ವಾಸ ಇರತಕ್ಕಂತ ಅಕ್ರಮ ಬಾಂಗ್ಲಾ ನಿವಾಸಿಗಳ ಅಕ್ರಮದ ಮತ್ತೊಂದು ಮುಖ ಅನಾವರಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಅಕ್ರಮಗಳನ್ನ ಜನರ ಮುಂದೆ, ಸರ್ಕಾರದ ಮುಂದೆ ಇಡ್ತಾನೆ ಬರ್ತಾ ಇದೆ. ನೋಡಿ, ಇದೀಗ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಬೆಸ್ಕಾಂ ಬೆಂಗಳೂರಿನ ನಿವಾಸಿಗಳಿಗಾಗಿ ಅಂತ ವ್ಯವಸ್ಥೆ ಮಾಡಿದ ವಿದ್ಯುತ್ ಏನಿದೆ ಅದರ ಮುಖಾಂತರ ಅವರು ವಿದ್ಯುತ್ ಕಳ್ಳತನ ಮಾಡ್ತಾ ಇದ್ದಾರೆ. ಯಾಕಪ್ಪ ಇಷ್ಟೊಂದು ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಅಂತ ಅಲ್ಲಿಯ ಜನರು ಯೋಚನೆ ಮಾಡಬಹುದು. ಇವರು ಆ ವಿದ್ಯುತ್ ಕಳ್ಳತನ ಮಾಡಿ ಅಕ್ರಮವಾಗಿ ಬಳಸ್ತಾ ಇದ್ದಾರೆ. ಅದಕ್ಕೆ ಕಂಡು ಕಾಣದ ಹಾಗೆ ಕಣ್ಣು ಮುಚ್ಚಿ ಹಾಲು ಕುಡಿಯೋ ಬೆಕ್ಕಿನ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಹೇಳ್ತಾ ಇದೆ. ಅಕ್ರಮವಾಗಿ ಬಂದವರು ಬೆಂಗಳೂರಿನಲ್ಲಿ ಸಕ್ರಮವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇಗೂರಿನಲ್ಲಿ ಆದಂತಹ ಒಂದು ಅಗ್ನಿ ಅವಘಡ ಏನಿದೆ, ಆ ಒಂದು ನಿವಾಸಗಳ ಬಳಿ ಇರುವಂತಹ ಶೆಡ್ಗಳ ಬಳಿ ಇದ್ದೀನಿ. ಪ್ರಮುಖವಾಗಿ ಎಲ್ಲ ಕೂಡ ಇಲ್ಲಿದ್ದಂತಹ ನಿವಾಸಿಗಳು ಬಾಂಗ್ಲಾದಿಂದ ಬಂದಂತವರು ಅನ್ನೋದು ಸಾಬೀತಾಗಿತ್ತು. ಅದಾದ ಬಳಿಕ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಒಂದೊಂದೇ ಅವರ ಕಥೆಗಳು ಬಟಾ ಬಯಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಜಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಅವರ ವಿದ್ಯುತ್ ಕಳ್ಳತನದ ಕೈ ಚಳಕ ರಿಪಬ್ಲಿಕ್ ಕನ್ನಡದ ಮೂಲಕ ಬಯಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಈ ಎಲ್ಲ ಶೆಡ್ಗಳು ಸುಟ್ಟು ಹೋಗಿದೆ. ಎಲ್ಲ ಶೆಡ್ಗಳಿಗೂ ಕೂಡ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿತ್ತು. ಅದು ಯಾವುದೇ ರೀತಿಯಾಗಿ ಅಧಿಕೃತವಾಗಿಲ್ಲ, ಕಳ್ಳತನದ ಮೂಲಕ ಅಂತ ಹೇಳಿದ್ರೆ ನೆಲದಿಂದನೇ ವಿದ್ಯುತ್ ಲೈನ್ ಗಳನ್ನ ಕದ್ದು ತರಲಾಗಿದೆ. ವಿದ್ಯುತ್ ಲೈನ್ ಗಳನ್ನ ಕದ್ದು ಆ ಒಂದು ಮನೆಯ ಮೂಲಕ ಮನೆಗಳಿಗೆ ನೇರವಾಗಿ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಗಮನಿಸ್ತಾ ಇರಬಹುದು, ದೂರದ ಕಂಬ ಏನಿದೆ ಅಲ್ಲಿಂದ ನಿಧಾನವಾಗಿ ನೆಲಕ್ಕೆ ಇಳಿದಂತ ಕೇಬಲ್ ಏನಿದೆ ಅದು ನೆಲದ ಮೂಲಕನೇ ಹಾದು ಬಂದು ನಿಧಾನವಾಗಿ ಯಾರ ಮನೆಯನ್ನ ಸೇರ್ಬೇಕು, ಯಾವ ಶೆಡ್ ಅನ್ನ ಸೇರ್ಬೇಕು ಆ ಜಾಗವನ್ನ ಸೇರ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ವಿದ್ಯುತ್ ಕಂಬಗಳನ್ನ ತೋರಿಸ್ತಾ ಹೋಗ್ತೀನಿ. ವಿದ್ಯುತ್ ಕೇಬಲ್ಗಳು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ತಾ ಇರಬಹುದು. ನಿಧಾನಕ್ಕೆ ಮನೆಯಿಂದ ಮನೆಗೆ, ಮನೆಯಿಂದ ಮನೆಗೆ ಪ್ರತಿಯೊಂದು ಶೆಡ್ ಇಂದ ಶೆಡ್ಗೆ ಕೂಡ ಶಿಫ್ಟ್ ಆಗ್ತಾ ಇರುವಂತದ್ದು. ಒಂದು ಶೆಡ್ ಇಂದ ಶಿಫ್ಟ್ ಆದ ಬಳಿಕ ರಸ್ತೆಯನ್ನ ಬಿಟ್ಟು ಅಲ್ಲಿಂದ ನೆಲದ ಮೂಲಕ ಹಾದು ಒಳಭಾಗಕ್ಕೆ ಬರುತ್ತೆ. ಯಥಾ ಪ್ರಕಾರವಾಗಿ ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಅನಧಿಕೃತವಾದಂತಹ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿರುವಂತದ್ದು. ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ದಾಖಲೆಗಳಿಲ್ಲ. ಅದರ ಜೊತೆಗೆ ಒಂದಿಷ್ಟು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡ್ತಾ ಇಲ್ಲ. ಬೆಸ್ಕಾಂನ ಕಣ್ಣನ್ನ ತಪ್ಪಿಸಿಕೊಂಡು ಈ ರೀತಿಯಾಗಿ ನೆಲದಿಂದ ಮೇಲ್ಭಾಗಕ್ಕೆ ಕೇಬಲ್ ಗಳನ್ನ ಎಳೆಯಲಾಗುತ್ತೆ. ಆ ಒಂದು ಕೇಬಲ್ ಗಳಿಗೆ ಜಾಯಿಂಟ್ ಗಳನ್ನ ನೀಡಲಾಗುತ್ತೆ. ಆ ಒಂದು ಜಾಯಿಂಟ್ ಅನ್ನ ಕೂಡ ತೋರಿಸ್ತಾ ಹೋಗ್ತೀವಿ. ಆ ಬ್ಲೂ ಕಲರ್ ನ ಕೇಬಲ್ ಏನ್ ಕಾಣಿಸ್ತಾ ಇದೆ, ಗ್ರೀನ್ ಕಲರ್ ನ ಕೇಬಲ್, ಆ ಒಂದು ಕೇಬಲ್ ಗೆ ವೈಟ್ ಕಲರ್ ಕೇಬಲ್ ಇಂದ ಜಾಯಿಂಟ್ ಅನ್ನ ಮಾಡಲಾಗುತ್ತೆ. ಆ ಕೇಬಲ್ ನೇರವಾಗಿ ಮನೆಯ ಒಳಭಾಗಕ್ಕೆ ಹೋಗುತ್ತೆ. ವೈಟ್ ಕೇಬಲ್ ನೇರವಾಗಿ ಎಷ್ಟು ಸಾಲಾಗಿ ಎಷ್ಟು ಮನೆಗಳಿದೆಯೋ ಅಷ್ಟು ಮನೆಗಳಿಗೂ ಕೂಡ ಸಂಪರ್ಕವನ್ನ ಕಲ್ಪಿಸ್ತಾ ಹೋಗುತ್ತೆ. ಇದು ವಿದ್ಯುತ್ ನ ಮೇನ್ ವೈರ್ ಅಂತ ಏನ್ ಹೇಳ್ತೀವಿ, ಅದು ಮೇನ್ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವಂತದ್ದು. ಅದಾದ ಬಳಿಕ ಗ್ರೀನ್ ಕಲರ್ ನ ವೈರ್ ನೇರವಾಗಿ ಮನೆಯ ಒಳಭಾಗಕ್ಕೆ ಬರುತ್ತೆ. ಒಳಭಾಗಕ್ಕೆ ಬಂದು ಎಷ್ಟು ಸಾಕೆಟ್ಗಳು ಬೇಕು, ಎಷ್ಟು ಲೈಟ್ಗಳು ಬೇಕು ಅದನ್ನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಏನು ವಿದ್ಯುತ್ ಸಂಪರ್ಕವನ್ನ ಇವ್ರಿಗೆ ನೀಡೋದಿಲ್ಲ, ಅಧಿಕೃತವಾಗಿ ಯಾವುದೇ ಬೆಸ್ಕಾಂ ನೀಡೋದಿಲ್ಲ. ಆದ್ರೆ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಅಕ್ರಮವಾಗಿ ಬಂದಿದ್ದಂತವ್ರು ಯಾವುದೇ ಬಿಲ್ ಕಟ್ಟೋದಿಲ್ಲ, ರಾಜಾರೋಷವಾಗಿ ಶೆಡ್ಗಳ ಮೂಲಕ ಅನಧಿಕೃತವಾಗಿ ವಾಸವನ್ನ ಇರ್ತಾರೆ. ಇದೀಗ ಈ ಒಂದು ಶೆಡ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂತದ್ದು. ಇದರ ಜೊತೆಗೆ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಎಷ್ಟು ವಿದ್ಯುತ್ ಅನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದು ಕೂಡ ಬಟಾ ಬಯಲಾಗ್ತಾ ಇರುವಂತದ್ದು. ಏನು ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದೇ ಕಾಡ್ತಾ ಇರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ವಾಸ ಇರತಕ್ಕಂತ ಅಕ್ರಮ ಬಾಂಗ್ಲಾ ನಿವಾಸಿಗಳ ಅಕ್ರಮದ ಮತ್ತೊಂದು ಮುಖ ಅನಾವರಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಅಕ್ರಮಗಳನ್ನ ಜನರ ಮುಂದೆ, ಸರ್ಕಾರದ ಮುಂದೆ ಇಡ್ತಾನೆ ಬರ್ತಾ ಇದೆ. ನೋಡಿ, ಇದೀಗ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಬೆಸ್ಕಾಂ ಬೆಂಗಳೂರಿನ ನಿವಾಸಿಗಳಿಗಾಗಿ ಅಂತ ವ್ಯವಸ್ಥೆ ಮಾಡಿದ ವಿದ್ಯುತ್ ಏನಿದೆ ಅದರ ಮುಖಾಂತರ ಅವರು ವಿದ್ಯುತ್ ಕಳ್ಳತನ ಮಾಡ್ತಾ ಇದ್ದಾರೆ. ಯಾಕಪ್ಪ ಇಷ್ಟೊಂದು ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಅಂತ ಅಲ್ಲಿಯ ಜನರು ಯೋಚನೆ ಮಾಡಬಹುದು. ಇವರು ಆ ವಿದ್ಯುತ್ ಕಳ್ಳತನ ಮಾಡಿ ಅಕ್ರಮವಾಗಿ ಬಳಸ್ತಾ ಇದ್ದಾರೆ. ಅದಕ್ಕೆ ಕಂಡು ಕಾಣದ ಹಾಗೆ ಕಣ್ಣು ಮುಚ್ಚಿ ಹಾಲು ಕುಡಿಯೋ ಬೆಕ್ಕಿನ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಹೇಳ್ತಾ ಇದೆ. ಅಕ್ರಮವಾಗಿ ಬಂದವರು ಬೆಂಗಳೂರಿನಲ್ಲಿ ಸಕ್ರಮವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇಗೂರಿನಲ್ಲಿ ಆದಂತಹ ಒಂದು ಅಗ್ನಿ ಅವಘಡ ಏನಿದೆ, ಆ ಒಂದು ನಿವಾಸಗಳ ಬಳಿ ಇರುವಂತಹ ಶೆಡ್ಗಳ ಬಳಿ ಇದ್ದೀನಿ.
ಪ್ರಮುಖವಾಗಿ ಎಲ್ಲ ಕೂಡ ಇಲ್ಲಿದ್ದಂತಹ ನಿವಾಸಿಗಳು ಬಾಂಗ್ಲಾದಿಂದ ಬಂದಂತವರು ಅನ್ನೋದು ಸಾಬೀತಾಗಿತ್ತು. ಅದಾದ ಬಳಿಕ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಒಂದೊಂದೇ ಅವರ ಕಥೆಗಳು ಬಟಾ ಬಯಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಜಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಅವರ ವಿದ್ಯುತ್ ಕಳ್ಳತನದ ಕೈಚಳಕ ರಿಪಬ್ಲಿಕ್ ಕನ್ನಡದ ಮೂಲಕ ಬಯಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಈ ಎಲ್ಲ ಶೆಡ್ಗಳು ಸುಟ್ಟು ಹೋಗಿದೆ. ಎಲ್ಲ ಶೆಡ್ಗಳಿಗೂ ಕೂಡ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿತ್ತು. ಅದು ಯಾವುದೇ ರೀತಿಯಾಗಿ ಅಧಿಕೃತವಾಗಿಲ್ಲ, ಕಳ್ಳತನದ ಮೂಲಕ ಅಂತ ಹೇಳಿದ್ರೆ ನೆಲದಿಂದನೇ ವಿದ್ಯುತ್ ಲೈನ್ ಗಳನ್ನ ಕದ್ದು ತರಲಾಗಿದೆ. ವಿದ್ಯುತ್ ಲೈನ್ ಗಳನ್ನ ಕದ್ದು ಆ ಒಂದು ಮನೆಯ ಮೂಲಕ ಮನೆಗಳಿಗೆ ನೇರವಾಗಿ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಗಮನಿಸ್ತಾ ಇರಬಹುದು, ದೂರದ ಕಂಬ ಏನಿದೆ ಅಲ್ಲಿಂದ ನಿಧಾನವಾಗಿ ನೆಲಕ್ಕೆ ಇಳಿದಂತ ಕೇಬಲ್ ಏನಿದೆ ಅದು ನೆಲದ ಮೂಲಕನೇ ಹಾದು ಬಂದು ನಿಧಾನವಾಗಿ ಯಾರ ಮನೆಯನ್ನ ಸೇರ್ಬೇಕು, ಯಾವ ಶೆಡ್ ಅನ್ನ ಸೇರ್ಬೇಕು ಆ ಜಾಗವನ್ನ ಸೇರ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ವಿದ್ಯುತ್ ಕಂಬಗಳನ್ನ ತೋರಿಸ್ತಾ ಹೋಗ್ತೀನಿ. ವಿದ್ಯುತ್ ಕೇಬಲ್ಗಳು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ತಾ ಇರಬಹುದು. ನಿಧಾನಕ್ಕೆ ಮನೆಯಿಂದ ಮನೆಗೆ ಪ್ರತಿಯೊಂದು ಶೆಡ್ ಇಂದ ಶೆಡ್ಗೆ ಕೂಡ ಶಿಫ್ಟ್ ಆಗ್ತಾ ಇರುವಂತದ್ದು. ಒಂದು ಶೆಡ್ ಇಂದ ಶಿಫ್ಟ್ ಆದ ಬಳಿಕ ರಸ್ತೆಯನ್ನ ಬಿಟ್ಟು ಅಲ್ಲಿಂದ ನೆಲದ ಮೂಲಕ ಹಾದು ಒಳಭಾಗಕ್ಕೆ ಬರುತ್ತೆ. ಯಥಾ ಪ್ರಕಾರವಾಗಿ ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಅನಧಿಕೃತವಾದಂತಹ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿರುವಂತದ್ದು. ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ದಾಖಲೆಗಳಿಲ್ಲ. ಅದರ ಜೊತೆಗೆ ಒಂದಿಷ್ಟು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡ್ತಾ ಇಲ್ಲ. ಬೆಸ್ಕಾಂನ ಕಣ್ಣನ್ನ ತಪ್ಪಿಸಿಕೊಂಡು ಈ ರೀತಿಯಾಗಿ ನೆಲದಿಂದ ಮೇಲ್ಭಾಗಕ್ಕೆ ಕೇಬಲ್ ಗಳನ್ನ ಎಳೆಯಲಾಗುತ್ತೆ. ಆ ಒಂದು ಕೇಬಲ್ ಗಳಿಗೆ ಜಾಯಿಂಟ್ ಗಳನ್ನ ನೀಡಲಾಗುತ್ತೆ. ಆ ಒಂದು ಜಾಯಿಂಟ್ ಅನ್ನ ಕೂಡ ತೋರಿಸ್ತಾ ಹೋಗ್ತೀವಿ. ಆ ಬ್ಲೂ ಕಲರ್ ನ ಕೇಬಲ್ ಏನ್ ಕಾಣಿಸ್ತಾ ಇದೆ, ಗ್ರೀನ್ ಕಲರ್ ನ ಕೇಬಲ್, ಆ ಒಂದು ಕೇಬಲ್ಗೆ ವೈಟ್ ಕಲರ್ ಕೇಬಲ್ ಇಂದ ಜಾಯಿಂಟ್ ಅನ್ನ ಮಾಡಲಾಗುತ್ತೆ. ಆ ಕೇಬಲ್ ನೇರವಾಗಿ ಮನೆಯ ಒಳಭಾಗಕ್ಕೆ ಹೋಗುತ್ತೆ. ವೈಟ್ ಕೇಬಲ್ ನೇರವಾಗಿ ಎಷ್ಟು ಸಾಲಾಗಿ ಎಷ್ಟು ಮನೆಗಳಿದೆಯೋ ಅಷ್ಟು ಮನೆಗಳಿಗೂ ಕೂಡ ಸಂಪರ್ಕವನ್ನ ಕಲ್ಪಿಸ್ತಾ ಹೋಗುತ್ತೆ. ಇದು ವಿದ್ಯುತ್ ನ ಮೇನ್ ವೈರ್ ಅಂತ ಏನ್ ಹೇಳ್ತೀವಿ, ಅದು ಮೈನ್ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವಂತದ್ದು. ಅದಾದ ಬಳಿಕ ಗ್ರೀನ್ ಕಲರ್ ನ ವೈರ್ ನೇರವಾಗಿ ಮನೆಯ ಒಳಭಾಗಕ್ಕೆ ಬರುತ್ತೆ. ಒಳಭಾಗಕ್ಕೆ ಬಂದು ಎಷ್ಟು ಸಾಕೆಟ್ಗಳು ಬೇಕು, ಎಷ್ಟು ಲೈಟ್ಗಳು ಬೇಕು ಅದನ್ನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಏನು ವಿದ್ಯುತ್ ಸಂಪರ್ಕವನ್ನ ಇವರಿಗೆ ನೀಡೋದಿಲ್ಲ, ಅಧಿಕೃತವಾಗಿ ಯಾವುದೇ ಬೆಸ್ಕಾಂ ನೀಡೋದಿಲ್ಲ. ಆದ್ರೆ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಅಕ್ರಮವಾಗಿ ಬಂದಿದ್ದಂತವ್ರು ಯಾವುದೇ ಬಿಲ್ ಕಟ್ಟೋದಿಲ್ಲ, ರಾಜಾರೋಷವಾಗಿ ಶೆಡ್ಗಳ ಮೂಲಕ ಅನಧಿಕೃತವಾಗಿ ವಾಸವನ್ನ ಇರ್ತಾರೆ. ಇದೀಗ ಈ ಒಂದು ಶೆಡ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂತದ್ದು. ಇದರ ಜೊತೆಗೆ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಎಷ್ಟು ವಿದ್ಯುತ್ ಅನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದು ಕೂಡ ಬಟಾ ಬಯಲಾಗ್ತಾ ಇರುವಂತದ್ದು. ಏನು ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದೇ ಕಾಡ್ತಾ ಇರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥ ಅಕ್ರಮ ಬಾಂಗ್ಲಾ ನಿವಾಸಿಗಳ ಅಕ್ರಮದ ಮತ್ತೊಂದು ಮುಖ ಅನಾವರಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಅಕ್ರಮಗಳನ್ನ ಜನರ ಮುಂದೆ, ಸರ್ಕಾರದ ಮುಂದೆ ಇಡ್ತಾನೆ ಬರ್ತಾ ಇದೆ. ನೋಡಿ, ಇದೀಗ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಬೆಸ್ಕಾಂ ಬೆಂಗಳೂರಿನ ನಿವಾಸಿಗಳಿಗಾಗಿ ಅಂತ ವ್ಯವಸ್ಥೆ ಮಾಡಿದ ವಿದ್ಯುತ್ ಏನಿದೆ ಅದರ ಮುಖಾಂತರ ಅವರು ವಿದ್ಯುತ್ ಕಳ್ಳತನ ಮಾಡ್ತಾ ಇದ್ದಾರೆ. ಯಾಕಪ್ಪ ಇಷ್ಟೊಂದು ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಅಂತ ಅಲ್ಲಿಯ ಜನರು ಯೋಚನೆ ಮಾಡಬಹುದು. ಇವರು ಆ ವಿದ್ಯುತ್ ಕಳ್ಳತನ ಮಾಡಿ ಅಕ್ರಮವಾಗಿ ಬಳಸ್ತಾ ಇದ್ದಾರೆ.